ವೆಲ್ಕಮ್ ಬ್ಯಾಕ್. ಇವಿಷ್ಟು ಗುಡ್ ಮಾರ್ನಿಂಗ್ ನಮ್ಮೂರಿನ ಸುದ್ದಿ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೀಡ್ತಾರೆ ಮಾಲ್ತೇಶ್ ಹಾಗೂ ಪ್ರತಿಮಾ ಭಟ್. ಓವರ್ ಟು ಯು ಪ್ರತಿಮಾ ಭಟ್. ಥ್ಯಾಂಕ್ ಯು ಶುಭಾ. ಬನ್ನಿ ಹಾಗಿದ್ರೆ ಟಾಪ್ 50ಯಲ್ಲಿ ಏನೆಲ್ಲ ಸುದ್ದಿಗಳಿವೆ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ವಿರುದ್ಧ ಭಾಷೆಯ ಸಮರ ಸಾರಿದ್ದ ಸಿಎಂ ಸ್ಟಾಲಿನ್ಗೆ ಪ್ರಧಾನಿ ಮೋದಿ ಭಾಷೆಯ ಪಾಠ ಮಾಡಿದ್ದಾರೆ. ನಿನ್ನೆ ಪಂಬನ್ ಸೇತುವೆ ಉದ್ಘಾಟಿಸಿ ಮಾತನಾಡಿದ ಮೋದಿ ಮೊದಲು ತಮಿಳು ಭಾಷೆಯಲ್ಲಿ ಸಹಿ ಹಾಕಿ ಅಂತ ನಯವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಪ್ರಧಾನಿ ಮೋದಿ ದೇಶದ ಹಲವು ರಾಜ್ಯಗಳಲ್ಲಿ ಮಾತೃಭಾಷೆಯಲ್ಲೇ ವೈದ್ಯಕೀಯ ಶಿಕ್ಷಣವನ್ನ ಕಲ್ಪಿಸಲಾಗ್ತಾ ಇದೆ. ತಮಿಳುನಾಡಿನಲ್ಲೂ ಮಾತೃಭಾಷೆಯಲ್ಲೇ ಕಲಿಯುವ ಅವಕಾಶ ಕೊಡಿ ಅಂತ ಸಿಎಂ ಸ್ಟಾಲಿನ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಬಿಜೆಪಿ 2ನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದೆ. ಇವತ್ತಿನಿಂದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿದೆ. ಮೈಸೂರಲ್ಲಿ ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಕೊಡಲಿದ್ದಾರೆ. ಮೈಸೂರು ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿಯಿಂದ ಯಾತ್ರೆ ಶುರುವಾಗಲಿದ್ದು ಗಾಂಧಿ ವೃತ್ತದವರೆಗೂ ತೆರಳಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಬೆಲೆ ಏರಿಕೆ ಸಮರ ಮುಂದುವರೆಸಿದೆ. ಇವತ್ತಿನಿಂದ 4 ಹಂತಗಳಲ್ಲಿ 16 ದಿನ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೆಸಲಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಶಾಸಕರು, ಸಂಸದರುಗಳು, ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಭ್ರಷ್ಟ ಹಾಗೂ ಜನ ವಿರೋಧಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ನಡೆಸಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಮೈಸೂರಲ್ಲಿ ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭಿಸ್ತೀವಿ. ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ಮಧ್ಯಾಹ್ನದ ಬಳಿಕ ಯಾತ್ರೆ ಶುರುವಾಗುತ್ತೆ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಒಂದೊಂದು ಬೆಲೆ ಏರಿಕೆ ಮಾಡಲಾಗ್ತಾ ಇದೆ ಅಂತ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಮಾತನಾಡ್ತಾ ಭ್ರಷ್ಟಾಚಾರ, ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದ ಹಣ ದುರ್ಬಳಕೆ, ಇದೆಲ್ಲ ಕಾಂಗ್ರೆಸ್ನ ಜನರ ಮೇಲೆ ಇವರು ಹೇರ್ತಾ ಇರುವಂತಹ ಸಂಗತಿಗಳಾಗಿದೆ. ರೈತರಿಗೆ ಅನ್ಯಾಯ ಆಗಿದೆ, ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ 16 ದಿನ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳಿದ್ದಾರೆ. ಇವತ್ತಿನಿಂದ ಮೇ 3ರವರೆಗೂ ಜನಾಕ್ರೋಶ ಯಾತ್ರೆ ನಡೆಯುತ್ತೆ. ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಇವತ್ತು ಯಾತ್ರೆ ನಡೆಯಿದ್ರೆ ಕೊಡಗು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ಬಿಜೆಪಿ ಯಾತ್ರೆ ನಡೆಯಲಿದೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಬಿಜೆಪಿಯವರಿಗೆ ಆಗಿರಬೇಕು, ಜನಕ್ಕಲ್ಲ ಅಂತ ಕಾಲೆಳೆದಿದ್ದಾರೆ. ಗ್ಯಾರಂಟಿ ತಂದಿದ್ದೇ ಬೆಲೆ ಏರಿಕೆ ಆಕ್ರೋಶ ಕಡಿಮೆ ಮಾಡೋದಕ್ಕೆ. ದೇವರ ಕೆಲಸ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಜನಾಕ್ರೋಶದಲ್ಲಿ ಜೆಡಿಎಸ್ ಭಾಗಿಯಾಗುವುದು ಡೌಟ್. ಆದರೆ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ವಿನೂತನ ಸಮರಕ್ಕೆ ಮುಂದಾಗಿದೆ. 40% ಮಾದರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರೋಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ಮೇಲೂ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಅಬ್ಬರಿಸ್ತಾನೆ ಇದ್ದಾರೆ. ವಿಜೇಂದ್ರ ರಾಜೀನಾಮೆಯನ್ನ ಕೊಟ್ಟು ಚುನಾವಣೆ ಸ್ಪರ್ಧಿಸಲಿ, ನಾನು ರೆಡಿ ಅಂತ ಸವಾಲ್ ಹಾಕಿದ್ದಾರೆ. ನನ್ನ ವಿರುದ್ಧವೂ ಶತ್ರು ಸಂಹಾರ ಪೂಜೆ ನಡೆದಿದೆ, ಆದ್ರೆ ಅದ್ಯಾವುದೂ ವರ್ಕೌಟ್ ಆಗಲ್ಲ, ನಾನು ಸಿಎಂ ಆಗ್ತೀನಿ ಅಂತ ಕೆಂಡ ಉಗಿದಿದ್ದಾರೆ. ನಟಿ ರಾಗಿಣಿ ಸಂಜನಾ ಗಲ್ರಾನಿ ವಿರುದ್ಧದ ಡ್ರಗ್ ಕೇಸ್ ವಿಚಾರವಾಗಿ ಯತ್ನಾಳ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇಬ್ಬರು ಡ್ರಗ್ಸ್ ಪ್ರಕರಣದಲ್ಲೇ ಐಪಿಎಸ್ ಅಧಿಕಾರಿಯೊಬ್ಬರ ಕೈಚಳಕ ಇದೆ. ನಟಿಯರ ಮನೆ ಮೇಲೆ ದಾಳಿ ಮಾಡಿದಾಗ ಆ ಅಧಿಕಾರಿ ಬಿಜೆಪಿ ಮಹಾನಾಯಕನ ಮೆಸೇಜ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಉಚ್ಚಾರಿಸೋದಕ್ಕೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀನಾ? ಒಂದು ಭ್ರಷ್ಟ ಕುಟುಂಬದ ಮಾತು ಕೇಳಿ ನನ್ನನ್ನು ಉಚ್ಚಾರಿಸಿದ್ದಾರೆ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಅಬ್ಬರಿಸಿದ್ದಾರೆ. ನಾನು ಯಾವುದೇ ಹೋರಾಟಕ್ಕೂ ಕರೆ ಕೊಟ್ಟಿಲ್ಲ, ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ತಪ್ಪಾಗಿದೆ ಅಂತ ಕೈಕಾಲಿಗೆ ಬಿದ್ದರೂ ಬಿಜೆಪಿಗೆ ವಾಪಸ್ಸಾಗಲ್ಲ, ಗೌರವಯುತವಾಗಿ ರಾಜಕೀಯ ನಡೆಸ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೆಲವರು ಬೆಂಬಲ ಕೊಡ್ತಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಅವರನ್ನ ಮತ್ತೆ ಬಿಜೆಪಿ ಕರೆತಂದಿದ್ದೇ ನಾನು. ಈ ಹಿಂದೆ ಹೊಸ ಪಕ್ಷ ಕಟ್ಟಿದವರು ಏನಾಗಿದ್ದಾರೆ ಅಂತ ಗೊತ್ತು ಅಂದ್ರು. ನಾನಲ್ಲ, ನನ್ನ ಹೆಣ ಚಪ್ಪಲಿನೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಹೊಸ ಪಕ್ಷದ ಬಗ್ಗೆ ಆಲೋಚನೆ ಇದೆ, ಆದರೆ ಅದಷ್ಟು ಸುಲಭ ಅಲ್ಲ. ಹಿಂದೂಗಳ ಮತ ವಿಭಜನೆ ಆಗಬಾರ್ದು ಅನ್ನೋದು ನನ್ನ ಪ್ಲಾನ್. ರಾಜಕೀಯ ಜೀವನದಲ್ಲಿ ಕೆಲ ಸಲ ಮಾತು ಮುಳುವಾಗಿದೆ ಅಂತಾನು ಯತ್ನಾಳ್ ಹೇಳಿದ್ದಾರೆ. ಯತ್ನಾಳ್ ಪರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪಂಚಮಸಾಲಿ ಸಮುದಾಯ ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಮೇ 11ರಂದು ಯತ್ನಾಳ್ ಪರ ವಿರಾಟ್ ರಾಷ್ಟ್ರೀಯ ರ್ಯಾಲಿ ಹೆಸರಿನಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ತೀವ್ರ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ 52ರ ಬಳಿ ಬೆಂಗಳೂರು ಬೈಪಾಸ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಯತ್ನಾಳ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನೂ ಮಾಡಿ ಜಯಘೋಷವನ್ನು ಹಾಕಲಾಯಿತು. ಕೂಡಲೇ ಯತ್ನಾಳ್ ಉಚ್ಚಾಟನೆ ಆದೇಶ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು. ಅಪ್ಪ ಕಳ್ಳ, ಮಗ ಸುಳ್ಳ ಅಂತ ಯತ್ನಾಳ್ ಬೆಂಬಲಿಗರು ಪರೋಕ್ಷವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿಟ್ಟು ವ್ಯಕ್ತಪಡಿಸಿದರು. 2028ಕ್ಕೆ ನಾನೇ ಸಿಎಂ ಅಂತ ಯತ್ನಾಳ್ಗೆ ವಿಜಯಾನಂದ ಕಾಶಪ್ಪನವರು ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಮತ್ತೆ ಗೆಲ್ತೇನೆ ಅನ್ನೋದೇ ಕನಸು. 2028ಕ್ಕೆ ಗೆದ್ದು ವಿಧಾನಸೌಧಕ್ಕೆ ಮೊದಲು ಬರಲಿ ನೋಡೋಣ ಅಂತ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಕಾಶಪ್ಪನವರು ಕಿಡಿಕಾರದ್ರು. ಯತ್ನಾಳ್ ಸಿಎಂ ಆಗೋದಿರಲಿ, ಶಾಸಕನ ಗೆದ್ದು ಬರಲಿ ಅಂತಲೂ ಕೂಡ ಸವಾಲ್ ಹಾಕಿದ್ದಾರೆ. ಪಕ್ಷ ಸಂಘಟನೆಗೆ ಹೆಚ್ಚು ಶಕ್ತಿ ತುಂಬಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ದೆಹಲಿಗೆ ಕರೆಸಿ ವರಿಷ್ಠರು ಕೆಲ ಸಲಹೆ ಸೂಚನೆ ನೀಡಿದ್ದಾರೆ. ಪಕ್ಷದ ಹೈಕಮಾಂಡ್ ಕೆಲ ನಿರ್ಣಯ ಮಾಡಿದ್ದಾರೆ. ದೇಶದ ಉಳಿವಿಗಾಗಿ ಅನೇಕ ನಿರ್ಣಯ ತೆಗೆದುಕೊಳ್ಳಬೇಕಿದೆ ಅಂತ ಡಿಸಿಎಂ ಹೇಳಿದ್ದಾರೆ.
ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಜೊತೆ ಜೆಡಿಎಸ್ ಹೋರಾಟ ನಡೆಸ್ತಾ ಇದೆ. ಇದು ಕುಮಾರಸ್ವಾಮಿ ಕಾಲದಲ್ಲಿ ಆದಂತಹ ನೋಟಿಫಿಕೇಶನ್ ಅಂತ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಈಗ ವಿರೋಧ ಮಾಡೋರು ಅವರ ಕಾಲದಲ್ಲೇ ನಿಲ್ಲಿಸಬಹುದಿತ್ತು ಎಂದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯುತ್ತೆ. ಎಐಸಿಸಿ ಅಧಿವೇಶನದಲ್ಲಿ ಸಿಎಂ ಡಿಸಿಎಂ ಸಚಿವರುಗಳು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ಅಹಮದಾಬಾದ್ಗೆ ತೆರಳಲಿರುವಂತಹ ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಅಹಮದಾಬಾದ್ಗೆ ಡಿಸಿಎಂ ಡಿಕೆ ಕೂಡ ಸೇರ್ತಾರೆ, ಅವ್ರ ಜೊತೆಯಾಗಲಿದ್ದಾರೆ. ಸೊ 3 ದಿನ ಅಹಮದಾಬಾದ್ನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಾವಣೆ ಬಗ್ಗೆ ಸುಳಿವು ನೀಡಲಾಗಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇನು ಬಂದಿದ್ದಲ್ಲ, ಕಾಲಕ್ಕೆ ಏನೇನಾಗಬೇಕೋ ಅದೆಲ್ಲ ಆಗುತ್ತೆ ಅಂತ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ವಿಧಾನಸೌಧದ ಶಾಶ್ವತ ದೀಪಾಲಂಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ವರ್ಣರಂಜಿತ ಶಾಶ್ವತ ದೀಪಾಲಂಕಾರ ಶನಿವಾರ, ಭಾನುವಾರ ಮತ್ತು ವಿಶೇಷ ಸಂದರ್ಭದಲ್ಲಿರುತ್ತೆ. ವಿಧಾನಸೌಧದಲ್ಲಿ ಸುಮಾರು 1063 ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದು, ಲೆಕ್ಸಾ ಲೈಟಿಂಗ್ಸ್ಗೆ ಶಾಶ್ವತ ವಿದ್ಯುತ್ ದೀಪಾಲಂಕಾರದ ಕಾಂಟ್ರಾಕ್ಟ್ ಅನ್ನು ಕೊಡಲಾಗಿದೆ. ಭಾರತದ 6 ರಾಜ್ಯಗಳ 21 ನಗರಗಳಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಮತ್ತು ಅದಕ್ಕಿಂತ ಹೆಚ್ಚಿನ ತಾಪಮಾನ ದಾಖಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಂತೂ ಮುಂದಿನ 3 ದಿನಗಳ ಕಾಲ ಬಿಸಿಲಿನ ಝಳ ಹೆಚ್ಚಾಗಿರುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಇತ್ತೀಚೆಗೆ ಜಾಗ್ವಾರ್ ವಿಮಾನ ಪತನದಲ್ಲಿ ಮೃತಪಟ್ಟಂತಹ ಲೆಫ್ಟಿನೆಂಟ್ ಸಿದ್ಧಾರ್ಥ್ ಯಾದವ್ ಅಂತ್ಯಕ್ರಿಯೆ ಹರಿಯಾಣದಲ್ಲಿ ನಡೆಯಿತು. ಈ ವೇಳೆ ಸಿದ್ಧಾರ್ಥ್ ಮದುವೆ ಆಗಬೇಕಾಗಿದ್ದಂತ ಯುವತಿ ಸಾನಿಯಾ ಕಣ್ಣೀರು ಹಾಕಿರೋದು ಎಲ್ಲರ ಮನ ಕಲುಕುವಂತಿದೆ. ನನಗೊಂದು ಬಾರಿ ಮುಖ ತೋರಿಸಿ ಅಂತ ಸಾನಿಯಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಉದ್ಘಾಟಿಸಿದಂತಹ ಪಂಬನ್ ಸೇತುವೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಹೊಸ ಟೆಕ್ನಾಲಜಿಯ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸೇತುವೆಯನ್ನ 550 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ರಾಮನವಮಿ ಯಾತ್ರೆ ವೇಳೆ ಪ್ರಯಾಗ್ರಾಜ್ನಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ದರ್ಗಾದ ಮೇಲೇರಿ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೈಯಲ್ಲಿ ಕೇಸರಿ ಧ್ವಜ ಹಿಡಿದುಕೊಂಡು ಸಾಲಾರ್ ಮಸೂದ್ ಘಾಜಿ ಮಿಯಾಮ್ ದರ್ಗಾದ ಗೋಡೆ ಏರಿ ಘೋಷಣೆ ಕೂಗಿದವರ ವಿರುದ್ಧ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ರಾಮನವಮಿ ಹಿನ್ನೆಲೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಧ್ವಜಯಾತ್ರೆ ಹಮ್ಮಿಕೊಳ್ಳಲಾಯಿತು. ಆಕರ್ಷಕ ಟ್ಯಾಬ್ಲೋ ಮೂಲಕ ಬಾಬಾ ಮಹಾಕಾಳೇಶ್ವರ ದೇಗುಲದಿಂದ ವೀರಭದ್ರ ಧ್ವಜಯಾತ್ರೆ ಕೈಗೊಳ್ಳಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ರೈತ ಮುಖಂಡ ಜಗದೀಶ್ ಸಿಂಗ್ ದಲ್ಲೇವಾಲ್ ನಡೆಸ್ತಾ ಇದ್ದಂತ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಲಾಗಿದೆ. ಬರೋಬ್ಬರಿ 131 ದಿನಗಳ ಬಳಿಕ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಾರೆ. ಇವತ್ತು ಮುಂಬೈ ಇಂಡಿಯನ್ಸ್ ಹಾಗೆ ಆರ್ಸಿಬಿ ಮಧ್ಯೆ ಪಂದ್ಯ ನಡೆಯುತ್ತೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಉಭಯ ತಂಡಗಳು ಕಾದಾಡುತ್ತವೆ. ತಂಡಗಳು ಗೆಲುವಿನ ಟ್ರ್ಯಾಕ್ಗೆ ಮಾಡುವ ಪ್ಲಾನ್ನಲ್ಲಿವೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ ಗೆದ್ದು ಬೀಗಿದ್ದು, ಮೊದಲು ಬ್ಯಾಟ್ ಮಾಡಿದಂತಹ ಎಸ್ಆರ್ಎಚ್ 152 ರನ್ ಗಳಿಸುವುದಕ್ಕೆ ಶಕ್ತವಾಯಿತು. ಸುಲಭ ಗುರಿಯನ್ನು ಬೆನ್ನಟ್ಟಿದಂತಹ ಗುಜರಾತ್ ಬ್ಯಾಟ್ಸ್ಮನ್ಗಳು 3 ವಿಕೆಟ್ ಕಳ್ಕೊಂಡು 16.4 ಓವರ್ನಲ್ಲೇ ಗೆಲುವಿನ ನಗೆ ಬೀರಿದರು. ಗುಜರಾತ್ ಟೈಟನ್ಸ್ನ ಮೊಹಮ್ಮದ್ ಸಿರಾಜ್ ಹೊಸ ದಾಖಲೆ ಬರೆದಿದ್ದಾರೆ. ಐಪಿಎಲ್ನಲ್ಲಿ ಈವರೆಗೂ 100 ವಿಕೆಟ್ ಕಬಳಿಸಿದ ಬೌಲರ್ಗಳ ಸಾಲಿಗೆ ಸೇರಿದ್ದಾರೆ. 97 ಪಂದ್ಯಗಳಲ್ಲಿ 102 ವಿಕೆಟ್ ಕಿತ್ತಿದ್ದಾರೆ ಮೊಹಮ್ಮದ್ ಸಿರಾಜ್. ಇನ್ನು ರನ್ ಮೆಷಿನ್ ವಿರಾಟ್ ಕೊಹ್ಲಿ ಡಬ್ಲ್ಯೂಡಬ್ಲ್ಯೂಇನ ಜಾನ್ ಸೀನಾರಂತೆ ಮಿಂಚಿದ್ದಾರೆ. ದುಬಾರಿ ಉಂಗುರ ಹಾಕೊಂಡು ಜಾನ್ ಸೀನಾ ಸಿಗ್ನೇಚರ್ ಶೈಲಿಯಲ್ಲಿ ಮಿಂಚಿದ್ದಾರೆ.